Hi, good morning students. Today discuss about the chapter 2nd. Chapter 2nd is Stone Age and Metal Age. Hey students, I will discuss about the two divisions of history in previous classes. The history was classified into two types. One is a prehistoric period and historic period. You know that what is the meaning of the prehistoric period and historic period? Once again, I repeat it. And prehistoric period means when the period did not have the written records. It is called as a prehistoric period. And historic period means when the period have written records. It is called as a historic period. ಪ್ರಿಯ ವಿದ್ಯಾರ್ಥಿಗಳೇ, ಇದನ್ನ ನಾವು ಎರಡನೇ ಅಧ್ಯಾಯವನ್ನು ತಿಳಿದುಕೊಳ್ಳೋಣ. ಎರಡನೇ ಅಧ್ಯಾಯ ಯಾವುದಂದ್ರೆ ಶಿಲಾಯುಗ ಮತ್ತೆ ಲೋಹಯುಗ. ನಾವು ಕಳೆದ ತರಗತಿಗಳಲ್ಲಿ ಇತಿಹಾಸದ ವಿಭಾಗಗಳ ಬಗ್ಗೆ ಅಧ್ಯಯನ ಮಾಡಿದ್ದೀವಿ. ಇತಿಹಾಸವನ್ನು ಎಷ್ಟು ಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡಿದ್ವಿ. ಈಗ ನಾವು ಪುನಃ ಒಂದು ಅವಲೋಕನ ಮಾಡೋಣ. ಇತಿಹಾಸವನ್ನು ನಾವು ಎರಡು ಭಾಗಗಳಾಗಿ ವಿಂಗಡಣೆ ಮಾಡಿದ್ವಿ. ಇತಿಹಾಸ ಎಷ್ಟು ಭಾಗಗಳಾಗಿ? ಎರಡು ಭಾಗಗಳಾಗಿ ವಿಂಗಡಣೆ ಮಾಡಲಾಗಿದೆ. ಒಂದು ಇತಿಹಾಸ ಪೂರ್ವಕಾಲ, ಇನ್ನೊಂದು ಇತಿಹಾಸ ಕಾಲ. ನಿಮಗೂ ಆಲ್ರೆಡಿ ಗೊತ್ತಿದೆ ಏನು ಇತಿಹಾಸ ಪೂರ್ವಕಾಲದ ಅರ್ಥವೇನು, ಇತಿಹಾಸ ಕಾಲದ ಅರ್ಥವೇನು ಅಂತ ಗೊತ್ತಿದೆ. ಅದನ್ನ ಹೆಸರು ಹೇಳ್ತಾ ಇದ್ದೇನೆ. ಇತಿಹಾಸ ಪೂರ್ವಕಾಲ ಅಂತಂದ್ರೆ ಲಿಖಿತ ಆಧಾರಗಳು ಲಭ್ಯವಿಲ್ಲದೆ ಇರುವಂತಹ ಕಾಲವನ್ನು ನಾವು ಇತಿಹಾಸ ಪೂರ್ವಕಾಲ ಎಂದು ಕರೆಯುತ್ತೇವೆ. ಏನ ಲಿಖಿತ ಆಧಾರಗಳು ಲಭ್ಯವಿಲ್ಲದೆ ಇರುವಂತಹ ಕಾಲವನ್ನು ಏನಂತ ಕರೆಯುತ್ತೇವೆ? ಇತಿಹಾಸ ಪೂರ್ವಕಾಲ ಎಂದು ಕರಿತೇವೆ. ಇತಿಹಾಸ ಕಾಲ ಅಂತಂದ್ರೆ ಲಿಖಿತ ಆಧಾರಗಳು ಲಭ್ಯವಿರುವಂತಹ ಕಾಲವನ್ನು ಇತಿಹಾಸ ಕಾಲ ಎಂದು ಕರೆಯುತ್ತೇವೆ. ಈಗ ನಾವು ಎರಡನೇ ಅಧ್ಯಾಯದಲ್ಲಿ ಇತಿಹಾಸ ಪೂರ್ವಕಾಲದ ಬಗ್ಗೆ ನಾವು ತಿಳ್ಕೊಳ್ತೇವೆ. ಯಾಕಂದ್ರೆ ಇತಿಹಾಸ ಅಲ್ಲೇ ಇತಿಹಾಸ ಹಲವಾರು ಹಂತಗಳಲ್ಲಿ ಹಲವಾರು ಅವಶ್ಯಕ ಮಾರ್ಪಾಡುಗಳೊಂದಿಗೆ ಅಭಿವೃದ್ಧಿಯಾಗಿದೆ. ಮಾನವ ಅಷ್ಟೇ ಏಕೆ ಆಧುನಿಕ ಮಾನವ ಆಗಲಿಲ್ಲ. ಮಾನವ ಮೊದಲು ಅನಾಗರಿಕನಾಗಿದ್ದ, ಮಂಗನ ರೀತಿಯಲ್ಲಿದ್ದ. ನಂತರ ಆದ ಆಧುನಿಕ ಹೋಮೋಸೆಪಿಯನ್ ಮಾನವನಾಗ್ತಾನೆ. ಹೀಗೆ ಮಾನವನಾಗಿರ್ಬೋದು, ಇತಿಹಾಸ ಆಗಿರ್ಬೋದು, ಹಲವಾರು ಹಂತಗಳ ಮೂಲಕ ಹಲವಾರು ಮಾರ್ಪಾಡುಗಳೊಂದಿಗೆ ಅಭಿವೃದ್ಧಿಯಾಗಿದೆ. ಹಾಗೆ ನಾವು ಈ ಹಂತಗಳನ್ನು ನಾವು ಲೋಹಯುಗ ಮತ್ತೆ ಶಿಲಾಯುಗ ಎಂದು ಕರೆಯುತ್ತೇವೆ. The history of man was developed with various stages and necessary modifications. Man developed from uncivilized to civilization or Homo sapien with various stages. The stages called as a Stone Age and Metal Age. Stone Age and Metal Age is the stages of development of man from immoral to till today or Homo sapien man. The Stone Age and Metal Age are the most important divisions of prehistoric period. And the prehistoric period was classified into 6 ages. Prehistoric period was classified into 6 ages. One is the Paleolithic Age, Mesolithic Age, Neolithic Age, Copper Age, Bronze Age and Iron Age. These are the most important classifications of prehistoric period. ಇತಿಹಾಸ ಪೂರ್ವಕಾಲವನ್ನು ನಾವು 6 ವಿಧಗಳಾಗಿ ವಿಂಗಡಣೆ ಮಾಡ್ತೇವೆ. ಇತಿಹಾಸ ಪೂರ್ವಕಾಲವನ್ನು 6 ಭಾಗಗಳಾಗಿ ವಿಂಗಡಿಸಲಾಗಿದೆ. ಆ 6 ಭಾಗಗಳಂದರೆ ಒಂದನೇದಾಗಿ ಹಳೆ ಶಿಲಾಯುಗ, ಮಧ್ಯಶಿಲಾಯುಗ, ಹೊಸ ಶಿಲಾಯುಗ, ಕಂಚಿನ ಯುಗ, ತಾಮ್ರದ ಯುಗ, ಕಬ್ಬಿಣ ಯುಗ. ಹೀಗೆ ಹಳೆ ಶಿಲಾಯುಗವನ್ನು ಅಥವಾ ಇತಿಹಾಸ ಪೂರ್ವಕಾಲವನ್ನು 6 ವಿಧಗಳಾಗಿ ವಿಂಗಡಣೆ ಮಾಡಲಾಗಿದೆ. ಆ 6 ವಿಭಾಗಗಳನ್ನು ನಾವು 2 ವಿಧಗಳಲ್ಲಿ ಅಧ್ಯಯನ ಮಾಡಬಹುದಾಗಿದೆ. ಒಂದು ಶಿಲಾಯುಗ ಮತ್ತೆ ಲೋಹಯುಗ. ಆ 6 ಪ್ರಮುಖ ವಿಧಾನ ಬಗ್ಗೆ ತಿಳ್ಕೊಂಡ್ರಲ್ಲ. ಇವಾಗ ನಾವು
ಒಂದು ಹಳೆ ಶಿಲಾಯುಗ, ಮಧ್ಯಶಿಲಾಯುಗ, ಹೊಸ ಶಿಲಾಯುಗ, ತಾಮ್ರಯುಗ, ಕಂಚಿನ ಯುಗ ಮತ್ತು ಕಬ್ಬಿಣ ಯುಗ. ಇವು 6 ಪ್ರಮುಖವಾದಂತಹ ಇತಿಹಾಸ ಪೂರ್ವ ಕಾಲದ ವಿಭಾಗಗಳು. ಆ 6 ಪ್ರಮುಖ ವಿಭಾಗಗಳನ್ನು ನಾವು 2 ವಿಧಗಳಲ್ಲಿ ಕಾಣಬಹುದಾಗಿದೆ ಅಥವಾ 2 ವಿಧಗಳಲ್ಲಿ ಅಭ್ಯಾಸ ಮಾಡಬಹುದಾಗಿದೆ. ಆ 2 ವಿಧಗಳೇ ಒಂದು ಶಿಲಾಯುಗ, ಇನ್ನೊಂದು ಲೋಹಯುಗ. The prehistoric period was classified into or divided into 6 ages. One is the Paleolithic age, Mesolithic age, Neolithic age, Copper age, Bronze age, and Iron age. And among them, the 6 ages was mainly classified into 2 types. One is the Stone age and second one is Metal age. And the first one to discuss about the Stone age. First, you know that what is the difference between Stone age and Metal age? The period when the man was used the stones as a weapons. This period called as a Stone age. When the period the man was used the weapons as a stone. Weapons, metal used as a stones. This period called as a Metal age. When the man was used the metal as weapons. This period called as a Metal age. When the period man was used the stone as weapons. This period called as a Stone age. Or stone was used the like weapons. This period called as Stone age. The metal was used like a weapons. This period called as a Metal age. ಒಂದಾಗಿ ವಿದ್ಯಾರ್ಥಿಗಳೇ, ಶಿಲಾಯುಗ ಮತ್ತೆ ಲೋಹಯುಗಕ್ಕಿರುವಂತಹ ವ್ಯತ್ಯಾಸವನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ. ಏನು ಶಿಲಾಯುಗ ಅಂತಂದ್ರೆ ಯಾವ ಕಾಲಾವಧಿಯಲ್ಲಿ ಮಾನವನು ಶಿಲೆಗಳಿಂದ ಮಾಡಿದಂತಹ ಆಯುಧಗಳನ್ನು ಬಳಸ್ತಾ ಇದ್ನೋ ಆ ಯುಗವನ್ನು ನಾವು ಶಿಲಾಯುಗ ಎಂದು ಕರೀತೇವೆ. ಯಾವ ಯುಗದಲ್ಲಿ ಮಾನವನು ಲೋಹಗಳನ್ನು ಶಿಲೆಯಾಗಿ ಆಯುಧಗಳಾಗಿ ಬಳಕೆ ಮಾಡ್ತಾ ಇದ್ನೋ ಆ ಯುಗವನ್ನು ನಾವು ಶಿಲಾಯುಗ ಎಂದು ಕರಿತೀವಿ. ಅಂದ್ರೆ ಕಲ್ಲಿನಿಂದ ಮಾಡಿದ ಆಯುಧಗಳನ್ನು ಬಳಸುವಂತ ಕಾಲವನ್ನು ಶಿಲಾಯುಗ ಅಂತ ಕರಿತೀವಿ. ಲೋಹಗಳಿಂದ ಮಾಡಿದ ವಸ್ತುಗಳಿಂದ ಆಯುಧಗಳನ್ನು ಮಾಡಿಕೊಂಡು ಬಳಸುವಂತ ಕಾಲವನ್ನು ಲೋಹಯುಗ ಎಂದು ಕರಿತೀವಿ. ಶಿಲಾಯುಗವನ್ನು ನಾವು 3 ವಿಧಗಳಾಗಿ ವಿಂಗಡಣೆ ಮಾಡ್ತೀವಿ. The Stone age was again classified into 3 types. One is the Paleolithic age. The Stone age was classified into 3 types. One is the Paleolithic age. Second one is Mesolithic age. And last one is Neolithic age. There are the 3 important divisions of Stone age. ಶಿಲಾಯುಗವನ್ನು ನಾವು 3 ವಿಧಗಳ ವಿಂಗಡಣೆ ಮಾಡ್ತೀವಿ. ಒಂದು ಪ್ಯಾಲಿಯೋಲಿಥಿಕ್ ಯುಗ ಅಥವಾ ಹಳೆ ಶಿಲಾಯುಗ, ಮಧ್ಯ ಶಿಲಾಯುಗ ಮತ್ತೆ ಹೊಸ ಶಿಲಾಯುಗ. ಈ 3 ಶಿಲಾಯುಗದ ಭಾಗಗಳಾಗಿವೆ. ಮೊದಲನೇದಾಗಿ Paleolithic age. The first one is Paleolithic age. The word Paleolithic age derived from Greek words paleo and lithic. Paleo means old, lithic means stone. Hence this period called as a old stone age. Paleo means old, lithic means stone. Hence Paleolithic age called as a old stone age. And this period is existing between 40,000 BCE to 10,000 BCE. And during this period, the man used the stone. It is called as a quartzite. Hence, this period people called as a quartzite mans. During this period, the man used the quartzite. It is a stone. Hence, they were called as a quartzite mans. ಹಳೆ ಶಿಲಾಯುಗ ಅದು ಪ್ಯಾಲಿಯೋಲಿಥಿಕ್ ಎಂಬಂತಹ ಪದವು ಗ್ರೀಕ್ ಭಾಷೆಯ ಪ್ಯಾಲಿಯೋ ಮತ್ತೆ ಲಿಥಿಕ್ ಎಂಬಂತಹ 2 ಶಬ್ದಗಳಿಂದ ಬಂದಿದೆ.
ಈ ಪ್ಯಾಲಿಯೋ ಎಂದರೆ ಹಳೆಯ, ಲಿಥಿಕ್ ಎಂದರೆ ಶಿಲೆ. ಒಟ್ಟಾರೆಯಾಗಿ ಪ್ಯಾಲಿಯೋಲಿಥಿಕ್ ಎಂದರೆ ಹಳೆಯ ಶಿಲಾಯುಗ ಎಂದರ್ಥ. ಪ್ಯಾಲಿಯೋಲಿಥಿಕ್ ಅಥವಾ ಹಳೆಯ ಶಿಲಾಯುಗ ಅಂದರೆ ಏನಂತ 2 ಮಾರ್ಕ್ಸ್ ಕೇಳ್ತಾರೆ. ಮೊದಲಾಗಿ ಪ್ಯಾಲಿಯೋಲಿಥಿಕ್ ಎಂಬಂತಹ ಇಂಗ್ಲಿಷ್ ಪದವು ಗ್ರೀಕ್ ಭಾಷೆಯ ಪ್ಯಾಲಿಯೋ ಮತ್ತೆ ಲಿಥಿಕ್ ಎಂಬಂತಹ 2 ಪದಗಳಿಂದ ಬಂದಿದೆ. ಪ್ಯಾಲಿಯೋ ಎಂದರೆ ಹಳೆಯ, ಲಿಥಿಕ್ ಎಂದರೆ ಶಿಲೆ. ಒಟ್ಟಾರೆಯಾಗಿ ಪ್ಯಾಲಿಯೋಲಿಥಿಕ್ ಎಂದರೆ ಹಳೆಯ ಶಿಲಾಯುಗ ಎಂದರ್ಥ. ಇತಿಹಾಸಕಾರರ ಪ್ರಕಾರ ಈ ಪ್ಯಾಲಿಯೋಲಿಥಿಕ್ ಯುಗವು ಸುಮಾರು 40,000 ಬಿಸಿಯಿಂದ 10,000 ಬಿಸಿಯ ಕಾಲಾವಧಿಯಲ್ಲಿ ಅಸ್ತಿತ್ವದಲ್ಲಿತ್ತು ಎಂದು ಹೇಳಲಾಗಿದೆ. ಮತ್ತೆ ಈ ಕಾಲಾವಧಿಯಲ್ಲಿ ಮಾನವನು ಒಂದು ಹೊಸ ಶಿಲೆಯನ್ನು ಬಳಕೆಗೆ ತರುತ್ತಾನೆ, ಹೊಸ ಶಿಲೆಯನ್ನು ಬಳಕೆ ಮಾಡುತ್ತಾನೆ. ಆ ಶಿಲೆಯನ್ನು ಕ್ವಾರ್ಟ್ಜೈಟ್ ಎಂದು ಕರೆಯಲಾಗುತ್ತೆ. ಈ ಶಿಲೆಯನ್ನು ಬಳಸಿದ್ರಿಂದಾಗಿ ಆ ಕಾಲದ ಮಾನವನನ್ನು ನಾವು ಕ್ವಾರ್ಟ್ಜೈಟ್ ಮ್ಯಾನ್ ಎಂದು ಕರೆಯಲಾಗಿದೆ. ಮತ್ತೆ ಈ ಕಾಲಾವಧಿಯಲ್ಲಿ ಸಂಬಂಧಪಟ್ಟಂತ ಕೆಲವೊಂದು ಪ್ರದೇಶಗಳನ್ನು ಸಂಶೋಧನೆ ಮಾಡಲಾಗಿದೆ. ಇತಿಹಾಸಕಾರರು ಈ ಕಾಲ ಅಂದ್ರೆ ಪ್ಯಾಲಿಯೋಲಿಥಿಕ್ ಯುಗಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಪ್ರದೇಶಗಳನ್ನ ಅನ್ವೇಷಣೆ ಮಾಡಿದ್ದಾರೆ. ಆ ಪ್ರದೇಶಗಳು ಅಂತಂದ್ರೆ ಸೋಹನ್ ನದಿ ಕಣಿವೆ ಪ್ರದೇಶ, ನರ್ಮದಾ ಮತ್ತು ತುಂಗಭದ್ರಾ ನದಿ ಕಣಿವೆ ಪ್ರದೇಶ, ಚೋಟನ ನಾಗಪುರ ಪ್ರದೇಶ, ಮತ್ತೆ ಲಿಂಗಸಗೂರು ಮತ್ತೆ ಘಟಪ್ರಭಾ ನದಿ ಕಣಿವೆ ಪ್ರದೇಶಗಳು. ಇವು 2 ಕರ್ನಾಟಕದಲ್ಲಿವೆ. ಈ ಪ್ರದೇಶಗಳು ಪ್ಯಾಲಿಯೋಲಿಥಿಕ್ ಯುಗಕ್ಕೆ ಸಂಬಂಧಪಟ್ಟಂತ ಪ್ರದೇಶಗಳಾಗಿವೆ. And the historians or scholars or discovered or found some important sites during the Paleolithic age. They are Sohan River Basin, Narmada and Tungabhadra region, Chota Nagapura region, and Ghataprabha and Lingasaguru districts of Karnataka. Hence, these are the most important sites are discovered during the Paleolithic age. Okay. And next, second one is Mesolithic age. The Mesolithic age is the second important division of Stone Age. Why this period called as the Mesolithic age? Why? Because this period existing between Paleolithic and Neolithic age. Like this age existing between middle of Paleolithic and Neolithic age. Hence this period called as a Mesolithic age. And the word Mesolithic is derived or came from Greek word meson, lithic. Meso means middle and lithic means stone. Hence this period called as a middle stone age. And this period also existing between 10,000 BCE to 8,000 BCE. This period existing between 10,000 BCE to 8,000 BCE. Hence this period called as a middle stone age. And during this period man used the very small, like half of shape of weapons. Hence this period also known as a micro period. And during the historians were discovered some important sites during this period. A Mesolithic ಯುಗವು ಶಿಲಾಯುಗದ 2ನೇ ಭಾಗವಾಗಿದೆ. ಈ ಯುಗವನ್ನು ಮಧ್ಯಯುಗ ಎಂದು ಕರೆಯುವ ಕಾರಣ ಅಂತಂದ್ರೆ ಈ ಯುಗವು ಹಳೆ ಶಿಲಾಯುಗ ಮತ್ತೆ ಹೊಸ ಶಿಲಾಯುಗಗಳ ನಡುವೆ ಅಸ್ತಿತ್ವದಲ್ಲಿದೆ. ಹಳೆ ಶಿಲಾಯುಗ ಮತ್ತೆ ಹೊಸ ಶಿಲಾಯುಗಗಳ ನಡುವೆ ಬರುವಂತಹ ಯುಗವೇ ಮಧ್ಯ ಶಿಲಾಯುಗ. ಹಾಗಾಗಿ ಈ ಶಿಲಾಯುಗವನ್ನು ಮಧ್ಯ ಶಿಲಾಯುಗ ಎಂದು ಕರೆಯುತ್ತೇವೆ. ಮತ್ತೆ ಈ ಮೆಸೊಲಿಥಿಕ್ ಎಂಬಂತಹ ಪದವು ಗ್ರೀಕ್ ಭಾಷೆಯ ಮೀಸೋ ಮತ್ತೆ ಲಿಥಿಕ್ ಎಂಬಂತಹ ಪದಗಳಿಂದ ಬಂದಿದೆ. ಮೀಸೋ ಎಂದರೆ ಮಧ್ಯ, ಲಿಥಿಕ್ ಎಂದರೆ ಶಿಲೆ. ಹಾಗಾಗಿ ಈ ಕಾಲವನ್ನು ನಾವೇನು ಕರೀತೇವೆ? ಮಧ್ಯ ಶಿಲಾಯುಗ ಎಂದು ಕರೆಯುತ್ತೇವೆ. ಮೆಸೊಲಿಥಿಕ್ ಎಂಬಂತಹ ಪದವು ಗ್ರೀಕ್ ಭಾಷೆಯ ಮೀಸೋ ಮತ್ತೆ ಲಿಥಿಕ್ ಎಂಬಂತಹ ಪದಗಳಿಂದ ಬಂದಿದೆ. ಇಲ್ಲಿ ಮೀಸೋ ಎಂದರೆ ಮಧ್ಯ, ಲಿಥಿಕ್ ಎಂದರೆ ಶಿಲೆ. ಹಾಗಾಗಿ ಈ ಯುಗವನ್ನು ಏನು ಕರಿತೀವಿ? ಮಧ್ಯ ಶಿಲಾಯುಗ ಎಂದು ಕರಿತೀವಿ. ಈ ಯುಗವು ಸುಮಾರು 10,000 ಸಾಮಾನ್ಯ ಶಕ ಪೂರ್ವದಿಂದ 8,000 ಸಾಮಾನ್ಯ ಶಕ ಪೂರ್ವದಲ್ಲಿ ವರೆಗೂ ಅಸ್ತಿತ್ವದಲ್ಲಿತ್ತು.
ಹಾಗಾಗಿ ಈ ಕಾಲವನ್ನು ಏನು ಕರಿತೀವಿ, ಮಧ್ಯಶಿಲಾಯುಗ ಎಂದು ಕರಿತೀವಿ. ಮತ್ತೆ ಈ ಕಾಲಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಪ್ರದೇಶಗಳನ್ನು ಅನ್ವೇಷಣೆ ಮಾಡಲಾಗಿದೆ. ಅಜ್ಮೀರ್ ಇನ್ ರಾಜಸ್ಥಾನ್, ಈ ಮಧ್ಯಶಿಲಾಯುಗಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಪ್ರದೇಶಗಳನ್ನು ಅನ್ವೇಷಣೆ ಮಾಡಲಾಗುತ್ತೆ. ಆ ಪ್ರದೇಶಗಳು ಯಾವ ಅಂತಂದ್ರೆ, ಒಂದು ರಾಜಸ್ಥಾನದ ಅಜ್ಮೀರ್, ಗುಜರಾತ್ನ ಸಬರಮತಿ, ಮತ್ತೆ ಕರ್ನಾಟಕದ ಬ್ರಹ್ಮಗಿರಿ, ಚಿತ್ರದುರ್ಗ ಜಿಲ್ಲೆಯಲ್ಲಿದೆ, ಜಟಿಂಗ ರಾಮೇಶ್ವರ. ಇವು ಪ್ರಮುಖವಾದಂತಹ ಮಧ್ಯಶಿಲಾಯುಗದ ಪ್ರದೇಶಗಳಾಗಿವೆ. ಏನು ಮಧ್ಯಶಿಲಾಯುಗದ ಪ್ರಮುಖವಾದ ಪ್ರದೇಶಗಳಂದ್ರೆ ರಾಜಸ್ಥಾನದ ಅಜ್ಮೀರ್, ಗುಜರಾತ್ನ ಸಬರಮತಿ, ಮತ್ತೆ ಆಂಧ್ರ ಪ್ರದೇಶದ ಕರ್ನೂಲ್, ಮತ್ತೆ ಕರ್ನಾಟಕದ ಚಿತ್ರದುರ್ಗದ ಬ್ರಹ್ಮಗಿರಿ, ಮತ್ತೆ ಜಟಿಂಗ ರಾಮೇಶ್ವರ. ಇವು ಪ್ರಮುಖವಾದಂತಹ ಮಧ್ಯಶಿಲಾಯುಗದ ಪ್ರದೇಶಗಳಾಗಿವೆ. ಮತ್ತೆ ಈ ಕಾಲದಲ್ಲಿ ಸಹ ಮಾನವ ಅನಾಗರಿಕ ಜೀವನ ನಡೆಸ್ತಾ ಇದ್ದ, ಅಲೆಮಾರಿ ಜೀವನ ನಡೆಸ್ತಾ ಇದ್ದ, ಆಹಾರವನ್ನು ಉತ್ಪಾದನೆ ಮಾಡುವಂತ ಕಲೆ ಗೊತ್ತಿರಲಿಲ್ಲ, ಆಹಾರ ಸಂಗ್ರಹಕನಾಗಿದ್ದ, ಬೇಟೆಗಾರಿಕೆ ಮಾಡ್ತಾ ಇದ್ದ. ಇದರ ಬೆಂಕಿ ಉಪಯೋಗ ಸ್ವಲ್ಪ ಪ್ರಮಾಣದಲ್ಲಿ ತಿಳಿದಿತ್ತು. ಆದ್ರೆ ಇಂದಿನ ಕಾಲಕ್ಕೆ ಅಂದ್ರೆ ಹಳೆಶಿಲೆಗೆ ಹೋಲಿಸಿಕೊಂಡಾಗ ಈ ಕಾಲದಲ್ಲಿ ಬೆಂಕಿ ಉಪಯೋಗ ಸ್ವಲ್ಪ ಮಟ್ಟಿಗೆ ತಿಳಿಯುತ್ತೆ. The most important sites of Mesolithic age. Word Mesolithic is derived from Greek words Meso and Lithic. Meso means middle and Lithic means Stone Age. Hence this period called as a Mesolithic age or Middle Stone Age. This period also the people use the stones as a weapons. Hence this period called as a Mesolithic age. And this period existing between 10,000 BCE to 8,000 BCE. And then during this period the man lived an uncivilized life. He not produced the food and he gathered the food and he collected the food and he did not use the fire and other modern things. But during this period man lived a better life than the Paleolithic age. Hence this period called as a Mesolithic age. And the historians were discovered some important sites during the Mesolithic age. The historians were trying to discover some important sites of Mesolithic age. They are Ajmer in Rajasthan, Sabarmati in Gujarat, Kurnool in Hyderabad, and then Brahmagiri in Chitradurga district, and Jadinga Rameshwara are the most important sites of Mesolithic age. And the last one is Neolithic age. The Neolithic age is the last important division of Stone Age. And the word Neolithic is derived from Greek words Neo and Lithic. Neo means new, Lithic means stone. The word Neolithic is derived from Greek language and Greek words Neo and Lithic. Neo means new, Lithic means stone. Hence this period called as a New Stone Age. The word Neolithic is derived from Greek words Neo and Lithic. Neo means new, Lithic means stone. And this period called as a New Stone Age. And this period is existing between 8,000 BCE to 4,000 BCE. And during this period, man lived a civilized life. He discovered the fire and he discovered the cultivation, agricultural, and he found the uses of water and soil, and discovered the settled life. Man first settled on the river banks, and he started the domestication of animals like dog, cow, sheep, goat, and other animals. And also he started the agricultural, and later he started the transportation. Hence man developed in various stages. A man developed as a Homo sapien or modern man. Hence, the Neolithic age is the most important division in Stone Age.
And during this period, man discovered various new things like use of water, and use of fire, agricultural, cultivation, fishing, transportation, language, art, and other activities. Hence, New Stone Age or Neolithic Age is the most important division of Paleolithic Age, or it is the most important division of history of mankind. Neolithic Age. Neolithic Age ಎಂಬುದು ಶಿಲಾಯುಗದ ಕೊನೆಯ ಘಟಕವಾಗಿದೆ, ವಿಭಾಗವಾಗಿದೆ. ಈ ನಿಯೋಲಿಥಿಕ್ ಎಂಬಂತಹ ಪದವು ಗ್ರೀಕ್ ಭಾಷೆಯ ನಿಯೋ ಮತ್ತೆ ಲಿಥಿಕ್ ಎಂಬಂತಹ ಪದಗಳಿಂದ ಬಂದಿದೆ. ನಿಯೋ ಎಂದರೆ ಹೊಸ, ಲಿಥಿಕ್ ಎಂದರೆ ಶಿಲೆ. ಹಾಗಾಗಿ ಈ ಯುಗವನ್ನು ನಾವು ಹೊಸ ಶಿಲಾಯುಗ ಎಂದು ಕರೆಯುತ್ತೇವೆ. ನಿಯೋಲಿಥಿಕ್ ಎಂಬಂತಹ ಪದವು ಗ್ರೀಕ್ ಭಾಷೆಯ ನಿಯೋ ಮತ್ತೆ ಲಿಥಿಕ್ ಎಂಬಂತಹ ಎರಡು ಪದಗಳಿಂದ ಬಂದಿದೆ. ನಿಯೋ ಎಂದರೆ ಹೊಸ, ಲಿಥಿಕ್ ಎಂದರೆ ಶಿಲೆ. ಹಾಗಾಗಿ ಈ ಯುಗವನ್ನು ನಾವು ಹೊಸ ಶಿಲಾಯುಗ ಎಂದು ಕರೆಯುತ್ತೇವೆ. ಮತ್ತು ಈ ಯುಗವು ಸುಮಾರು 8000 ಸಾಮಾನ್ಯ ಶಕ ಪೂರ್ವದಿಂದ 4000 ಸಾಮಾನ್ಯ ಶಕ ಪೂರ್ವದಲ್ಲಿ ಅಸ್ತಿತ್ವದಲ್ಲಿತ್ತು. ಈ ಹೊಸ ಶಿಲಾಯುಗ 8000 ಸಾಮಾನ್ಯ ಶಕ ಪೂರ್ವದಿಂದ 4000 ಸಾಮಾನ್ಯ ಶಕ ಪೂರ್ವದವರೆಗೂ ಅಸ್ತಿತ್ವದಲ್ಲಿತ್ತು ಎಂದು ವಿದ್ವಾಂಸರು ತಿಳಿಸಿದ್ದಾರೆ. ಮತ್ತೆ ಈ ಹೊಸ ಶಿಲಾಯುಗದಲ್ಲಿ ಮಾನವನು ಹಲವಾರು ಹೊಸ ವಿಧಾನಗಳನ್ನು, ಹಂತಗಳನ್ನು ಕಂಡುಕೊಂಡಿದ್ದಾನೆ. ಉದಾಹರಣೆಗೆ ಆತ ಆಹಾರದ ಉತ್ಪಾದಕನಾಗ್ತಾನೆ, ಹಲವಾರು ಪ್ರಾಣಿಗಳನ್ನು ಸಾಕ್ತಾನೆ, ಮತ್ತೆ ಹೊಸ ಕೃಷಿಯ ವಿಧಾನವನ್ನು ಕಂಡುಕೊಳ್ತಾನೆ, ಮತ್ತೆ ಇದು ಸ್ಥಿರವಾಗಿ ನೆಲೆಸುವಂತಹ ವಿಧಾನವನ್ನು ಕಂಡುಕೊಳ್ತಾನೆ. ಮೊದಲಾಗಿ ಮಾನವನು ನದಿ ದಡಗಳ ಮೇಲೆ ಸ್ಥಿರವಾಗಿ ನೆಲೆಸುವುದನ್ನು ಕಂಡುಕೊಳ್ತಾನೆ. ನಂತರ ಈಗ ಬೇಟೆಗಾರಿಕೆಯನ್ನು, ಜೊತೆಗೆ ಆಹಾರದ ಉತ್ಪಾದಕನಾಗ್ತಾನೆ. ನದಿ ಬೇರೆ ದಡಗಳಿಂದ, ನದಿಗಳಿಂದ ಮತ್ತು ಮಣ್ಣಿನಿಂದಾಗಿ ಆದ ಕೃಷಿಯನ್ನು ಆರಂಭಿಸ್ತಾನೆ. ಮತ್ತೆ ಇದು ತನ್ನ ರಕ್ಷಣೆಗೋಸ್ಕರವಾಗಿ, ತನ್ನ ಸಹಾಯಕ್ಕೋಸ್ಕರವಾಗಿ ಕೆಲವೊಂದು ಪ್ರಾಣಿಗಳನ್ನ ಸಾಕ್ತಾನೆ. ಉದಾಹರಣೆ ನಾಯಿ ಆಗಿರ್ಬೋದು, ಹಸು ಆಗಿರ್ಬೋದು, ಕುರಿ, ಮೇಕೆ, ಕತ್ತೆ, ಹೀಗೆ ಹಲವಾರು ಪ್ರಾಣಿಗಳನ್ನ ಸಾಕ್ತಾನೆ. ಹೀಗಾಗಿ ಹೊಸ ಶಿಲಾಯುಗವು ಮಾನವನ ಬೆಳವಣಿಗೆಯಲ್ಲಿ ಅತ್ಯಂತ ಪ್ರಮುಖವಾದಂತಹ ಹಂತವಾಗಿದೆ. ಮತ್ತೆ ಈ ಕಾಲಾವಧಿಯಲ್ಲಿ ಮಾನವನು ಬೆಂಕಿ ಉಪಯೋಗವನ್ನು ಕಂಡುಕೊಳ್ತಾನೆ, ಮತ್ತೆ ಶವ ಸಂಸ್ಕಾರ ಪದ್ಧತಿಯನ್ನು ಕಂಡುಕೊಳ್ತಾನೆ. ಹೀಗೆ ಹಲವಾರು ಹೊಸ ವಿಧಾನಗಳನ್ನು ಮಾನವನು ಈ ಹೊಸ ಶಿಲಾಯುಗದ ಕಾಲಾವಧಿಯಲ್ಲಿ ಸಂಶೋಧನೆ ಅಥವಾ ಆವಿಷ್ಕಾರವನ್ನ ಮಾಡುತ್ತಾನೆ. ಹಾಗಾಗಿ ಹೊಸ ಶಿಲಾಯುಗವನ್ನು ನಾವು ಅತ್ಯಂತ ಪ್ರಮುಖವಾದಂತಹ ಯುಗವೆಂದು ಕರೆಯುತ್ತೇವೆ. ಇದು ಮಾನವಕುಲದಲ್ಲಿ ಅತ್ಯಂತ ಪ್ರಮುಖವಾದಂತಹ ಹಂತವು ಎಂದೆಲ್ಲ ಸಹ ಕರೆಯಲಾಗಿದೆ. ಆದ್ರೆ ಈ ಕಾಲಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ತಾಣಗಳನ್ನು ಇತಿಹಾಸಕಾರರು ಸಂಶೋಧನೆ ಮಾಡಿದ್ದಾರೆ. ಅಂಡ್ ಹಿಸ್ಟೋರಿಯನ್ಸ್, ಸ್ಕಾಲರ್ಸ್ ಅಂಡ್ ದ ಆರ್ಕಿಯಾಲಜಿಕಲ್ department discovered some important sites during the Neolithic Age. They are Kaveri, Doab region in Raichur, Maski, Kurnool and Andhra Pradesh, Hyderabad in Andhra Pradesh, Tirunelveli in Tamil Nadu, Ghataprabha and Brahmagiri, Siddhapura are the most important Neolithic sites. ಹೊಸ ಶಿಲಾಯುಗಕ್ಕೆ ಸಂಬಂಧಪಟ್ಟಂತ ಕೆಲವೊಂದು ತಾಣಗಳನ್ನು ಇತಿಹಾಸಕಾರರು ಸಂಶೋಧನೆ ಮಾಡಿದ್ದಾರೆ. ಅಂತಹ ಪ್ರಮುಖ ತಾಣಗಳಂತಂದ್ರೆ ರಾಯಚೂರಿನ ಮಸ್ಕಿ, ಕಾವೇರಿ ನದಿ ಪ್ರದೇಶ, ಕರ್ನೂಲ್ ಮತ್ತು ಹೈದರಾಬಾದ್ ಆಂಧ್ರ ಪ್ರದೇಶದಲ್ಲಿ ಸಂಶೋಧನೆ ಮಾಡಲಾಗಿದೆ. ತಮಿಳುನಾಡಿನ ತಿರುನಲ್ವೇಲಿಯಲ್ಲಿ ಸಂಶೋಧನೆ ಮಾಡಲಾಗಿದೆ. ಮತ್ತೆ ಕರ್ನಾಟಕದ ಬ್ರಹ್ಮಗಿರಿ, ಚಟಿಂಗರಾಮೇಶ್ವರ, ಸಿದ್ದಾಪುರ ಮೊದಲಾದ ಪ್ರದೇಶಗಳಲ್ಲಿ ಆವಿಷ್ಕಾರವನ್ನ ಮಾಡಲಾಗಿದೆ. ಈ ಪ್ರದೇಶಗಳು ಹೊಸ ಶಿಲಾಯುಗಕ್ಕೆ ಸಂಬಂಧಿಸಿದ ಪ್ರಮುಖವಾದಂತಹ ಸ್ಥಳಗಳಾಗಿವೆ. ಹಾಗಾಗಿ ಈ ಶಿಲಾಯುಗವನ್ನು ಮಾನವನ ವಿಕಾಸನದಲ್ಲಿರುವಂತಹ ಒಂದು ಪ್ರಮುಖವಾದ ಹಂತವೆಂದು ಕರೆಯುತ್ತೇವೆ. Hence, Stone Age is the most important evolution in the man, history of mankind. Okay. And the second division is Metal Age. The Stone Age was classified into three types. One is the Paleolithic Age, Mesolithic Age, and Lithic Age. And other division of chapter second is Metal Age. Metal Age means when the man used the metals as a weapons. This period called as a Metal Age. When the man used the metals as a weapon.
it is called as Metal Age. And the Stone Age was followed by Metal Age. The historians did not give the information regarding the Metal Age. Why? Because historians give the different opinions regarding the use of metals in North India and South India. And historians said that the North Indian peoples are first used the metals. It is called as a copper, and the South Indian peoples who are used the first metal is called as iron. Hence, the Metal Age is completely different from Stone Age. ಶಿಲಾಯುಗವನ್ನು ನಾವು ಮೂರು ವಿಧಗಳಾಗಿ ವಿಂಗಡಣೆ ಮಾಡ್ತೀವಿ. ಹಳೆ ಶಿಲಾಯುಗ, ಮಧ್ಯಶಿಲಾಯುಗ ಮತ್ತೆ ಹೊಸ ಶಿಲಾಯುಗ. ಮತ್ತೆ ಎರಡನೇ ಅಧ್ಯಾಯದ ಎರಡನೇ ಮತ್ತೊಂದು ಭಾಗ ಅಂತಂದ್ರೆ ಲೋಹಯುಗ. ಶಿಲಾಯುಗದ ನಂತರದ ಕಾಲವನ್ನು ನಾವು ಲೋಹಯುಗ ಎಂದು ಕರಿತೀವಿ. ಆಗ್ಲೇ ಹೇಳ್ದಂಗೆ ಲೋಹಯುಗ ಅಂತಂದ್ರೆ ಮಾನವನು ಲೋಹವನ್ನು ಆಯುಧಗಳನ್ನಾಗಿ ಬಳಕೆ ಮಾಡಿಕೊಂಡಂತಹ ಕಾಲವನ್ನೇ ಲೋಹಯುಗ ಎಂದು ಕರಿತೀವಿ. ಯಾವ ಕಾಲಾವಧಿಯಲ್ಲಿ ಮಾನವನು ಲೋಹಗಳಿಂದ ಮಾಡಿದಂತಹ ಆಯುಧಗಳನ್ನು ಬಳಸಿದ್ನೋ ಆ ಕಾಲವನ್ನು ನಾವು ಲೋಹಯುಗ ಎಂದು ಕರೆಯುತ್ತೇವೆ. ಆದರೆ ಇತಿಹಾಸಕಾರರು ಈ ಲೋಹಯುಗದ ಬಗ್ಗೆ ಭಿನ್ನವಾದ ಅಭಿಪ್ರಾಯಗಳನ್ನು ನೀಡಿದ್ದಾರೆ. ಕಾರಣ ಅಂತಂದ್ರೆ ಯಾವ ಕಾಲಾವಧಿಯ ನಂತರ ಯಾವ ಕಾಲಾವಧಿ ಅಸ್ತಿತ್ವಕ್ಕೆ ಬಂತು ಅಂದ್ರೆ ಮಾನವನು ಭಾರತದಲ್ಲಿ, ಅದರಲ್ಲಿ ಉತ್ತರ ಭಾರತದಲ್ಲಿ ಮತ್ತು ದಕ್ಷಿಣ ಭಾರತದಲ್ಲಿ ಯಾವ ಲೋಹವನ್ನು ಮೊದಲ ಬಾರಿಗೆ ಬಳಕೆ ಮಾಡಿದ್ದಾನೆ ಎಂಬಂತಹ ವಿಚಾರದಲ್ಲಿ ಏಕಾಭಿಪ್ರಾಯವನ್ನು ಹೊಂದಿಲ್ಲ. ಹಾಗೆ ಇತಿಹಾಸಕಾರರು ಹೇಳ್ತಾರೆ, ಉತ್ತರ ಭಾರತದಲ್ಲಿ ಮಾನವನ ಮೊದಲ ಬಾರಿಗೆ ತಾಮ್ರವನ್ನು ಬಳಕೆ ಮಾಡ್ದ. ಉತ್ತರ ಭಾರತದಲ್ಲಿ ಯಾವ್ದು ಮಾನವನ ಮೊದಲ ಬಾರಿಗೆ ಬಳಕೆ ಮಾಡಿದ್ದ? ಉತ್ತರ ಭಾರತದಲ್ಲಿ ಮಾನವ ಮೊದಲ ಬಾರಿಗೆ ತಾಮ್ರವನ್ನು ಬಳಕೆ ಮಾಡ್ತಾನೆ. ಆದರೆ ದಕ್ಷಿಣ ಭಾರತದಲ್ಲಿ ಮಾನವನ ಮೊದಲ ಬಾರಿಗೆ ಕಬ್ಬಿಣವನ್ನು ಬಳಕೆ ಮಾಡ್ತಾನೆ. ಹಾಗಾಗಿ ಇತಿಹಾಸಕಾರರಲ್ಲಿ ಈ ಲೋಹಯುಗದ ಬಗ್ಗೆ ಭಿನ್ನ ಅಭಿಪ್ರಾಯಗಳಿವೆ. ಮಾನವನು ಉತ್ತರ ಭಾರತದಲ್ಲಿ ಮೊದಲ ಬಾರಿಗೆ ಬಳಸಿದಂತ ಲೋಹ ತಾಮ್ರ. ಮಾನವನು ದಕ್ಷಿಣ ಭಾರತದಲ್ಲಿ ಬಳಕೆ ಮಾಡಿದ ಮೊದಲ ಲೋಹವೇ ಕಬ್ಬಿಣ. ಈ ಲೋಹಯುಗವನ್ನು ನಾವು ತಾಮ್ರ ಯುಗ, ಕಂಚಿನ ಯುಗ ಮತ್ತೆ ಕಬ್ಬಿಣ ಯುಗಗಳಾಗಿ ವಿಂಗಡಣೆ ಮಾಡ್ತೀವಿ. ಮೊದಲಾಗಿ ಮಾನವನು ಬಳಕೆ ಮಾಡಿದಂತಹ ಕಂಡುಹಿಡಿದ ಮೊದಲ ಲೋಹವೇ ಚಿನ್ನ. ಆದರೆ ಇದು ಮೃದುವಾಗಿತ್ತು, ಹೊಳಪನ್ನು ಹೊಂದಿತ್ತು. ಹಾಗಾಗಿ ಇದು ಚಿನ್ನದಿಂದ ಕೇವಲ ಆಭರಣಗಳನ್ನು ಮಾತ್ರ ತಯಾರು ಮಾಡಿಕೊಳ್ತಾನೆ. ನಂತರ ಇದರಿಗೆ ಆಯುಧಗಳಿಗೋಸ್ಕರವಾಗಿ ಲೋಹದ ಅವಶ್ಯಕತೆ ಆಗುತ್ತೆ. ಹಾಗೆ ಅದ ಕಂಡುಹಿಡಿದಿದ್ದೆ ತಾಮ್ರ. ಈ ತಾಮ್ರದ ಅನ್ವೇಷಣೆಯಿಂದಾಗಿ ಮಾನವನ ಜೀವನದಲ್ಲಿ ಕ್ರಾಂತಿಕಾರಿ ಬದಲಾವಣೆ ಆಗುತ್ತೆ. ಈ ತಾಮ್ರದಿಂದ ಹಲವಾರು ಯುದ್ಧೋಪಕರಣಗಳನ್ನು ಉತ್ಪಾದನೆ ಮಾಡಿಕೊಳ್ತಾನೆ. ನಂತರ ದಕ್ಷಿಣ ಭಾರತದಲ್ಲಿ ಮೊದಲು ಮಾನವ ಉಪಯೋಗಿಸಿದ ಲೋಹವೇ ಕಬ್ಬಿಣ. ಈ ಕಬ್ಬಿಣದ ಆವಿಷ್ಕಾರದಿಂದಾಗಿ ಅತ್ಯಂತ ಮಹತ್ವಪೂರ್ಣವಾದ ಬದಲಾವಣೆ ಆಗುತ್ತೆ. ಇದರಿಂದಾಗಿ ಅತ್ಯಾಧುನಿಕವಾದ ಯುದ್ಧೋಪಕರಣಗಳಾಗಿರ್ಬೋದು, ಮತ್ತೆ ಎಲ್ಲ ರೀತಿಯಂತಹ ಸಲಕರಣೆಗಳನ್ನು, ಕೃಷಿಗೆ ಬೇಕಾದ ಸಲಕರಣೆಗಳನ್ನು, ವ್ಯಾಪಾರ ವಾಣಿಜ್ಯಕ್ಕೆ ಬೇಕಾದ ಸಲಕರಣೆಗಳನ್ನು ಉತ್ಪಾದನೆ ಮಾಡಿಕೊಳ್ಳೋದಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಮಾನವನು ಈ ಹಂತಗಳ ಮೂಲಕ ಅಂದ್ರೆ ಶಿಲಾಯುಗ ಮತ್ತೆ ಲೋಹಯುಗಗಳ ಮೂಲಕ ವಿಕಾಸವನ್ನ ಹೊಂದಿದ್ದಾನೆ. The Metal Age was classified into 3 ages. One is the Copper Age, Bronze Age and Iron Age. The North Indian people first used the stone, it is called as a copper, and South Indian people first used the metal is called as a iron. The man first discovered the gold. It is soft and shine. Hence, man used the gold as ornaments only. But later, man needed to discover the strong and hard metal. It is called as a copper. The discovery of copper played an important role in the shaping the future of man. Copper used the various purpose, like self-protect purpose and hunting purpose, and also he used the copper as a weapons. And during the South Indian period, man first used the iron. Iron also made the major change in the role history of man. And iron
made revolutionary changes in the life of man. And the man used the iron as a weapons and other equipments like agricultural, transportation, industries. Hence, the discovery of iron is the most important metal in the history of mankind. Okay? Hence, man evolved or developed from Stone Age to Metal Age. Hence, the Stone Age and Metal Age is the most important thing in the life of man. Okay. It is a brief information regarding the chapter 2nd or Stone Age and Metal Age. Handouts.